ಸರ್ ಅಲ್ಲಿ ಶಿಫ್ಟ್ ಮಾಡ್ತಾ ಇದೀರಲ್ಲ ಸರ್, ಅದೇ ರೇಟ್ ನಲ್ಲಿ ನಾವು ಕಿರಾಟ ಕೊಡ್ತೀವಿ ಸರ್. ಕಲಿಯೋರ್ಗೆ ಕಡಿಮೆ ಬಜೆಟ್ ನಲ್ಲಿ ಹುಡ್ಕೋರ್ಗೆ 135 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಆಚೆ ಕಡೆ ಎಲ್ಲ 2.5, 3.5, 4 ಲಕ್ಷ ಅಂತದೆ. ನಮ್ಮ ಹತ್ರ 2 ಲಕ್ಷ ಕೊಟ್ಬಿಡೋಣ ಸರ್. 2 ಲಕ್ಷ ತಗೊಳ್ಳಿ. 4,25,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. 2,25,000 rupeesಗೆ ಹೋಂಡಾ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಅದನ್ನೇನು ಕಡಿಮೆ ಮಾಡ್ಕೊಡ್ತೀರಾ? 37,000 ಚೇಂಜ್ ಓಡಿದೆ. 245 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2013 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ಇದು. ಸೊ ಯಾರಾದ್ರೂ 1 ಲಕ್ಷ ಕಾಸು ಇಟ್ಕೊಂಡಿದ್ರೆ ಸಾಕು, ಇಲ್ಲಿ ಬಂದ್ರೆ ನಿಮಗೆ ಕಾರ್ಗಳು ಸಿಗ್ಬಿಡುತ್ತೆ. ಕಾರ್ ಕಲೆಕ್ಷನ್ಸ್ ಮಾತ್ರ ನೋಡ್ಕೊಳ್ಳಿ, ಇಂಟೀರಿಯರ್ ಎಲ್ಲ ನೋಡ್ಕೊಳ್ಳಿ. AC ಪೋಸ್ಟರಿಂಗ್ ಬೋರ್ಡ್ ಒಳ್ಳೆ ಇಂಟೀರಿಯರ್ ಸಿಸ್ಟಮ್ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಆಗುತ್ತೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿ. ಎಂಜಾಯ್ ತಗೊಳ್ಳಿ, ಎಂಜಾಯ್ ಮಾಡಿ. ಡೀಸೆಲ್ ಗಾಡಿ ರೆಡ್ ಕಲರ್ ಒಂದು ಇದೆ, ಬ್ಲೂ ಒಂದು ಇದೆ ಸರ್. ಫಸ್ಟ್ ರೆಡ್ ಕಲರ್ ಡೀಟೇಲ್ಸ್ ಹೇಳಿ. ಅದು 14 ಮಾಡಲ್ ಸರ್. ಅದು ಸಿಂಗಲ್ ಓನರ್. 475 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 475 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಇದು ಮಳೆ ಆಗ್ಲಿ ಬಿಸಿಲು ಆಗ್ಲಿ ಸರ್, ಒಂದು ಮನೆಯಲ್ಲಿ ಒಂದು ವೆಹಿಕಲ್ ಇರಬೇಕು. 2015 ಮಾಡಲು ಆಟೋಮೆಟಿಕ್ ನೋಡಿ. ಅಲ್ಲಿ ನೋಡಿ ನಮ್ಮ ಹತ್ರ 7-8 ಗಾಡಿ ಇದೆ ಸರ್. ಐಟನ್ ಸಿಂಗಲ್ ಓನರ್ ಡೀಸೆಲ್ ಟಾಪ್ ಅಂಡ್ ಮಾಡಲು 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 145 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2.5 ETOS ಅದನ್ನು ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. 1,65,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ. AC ಪೋಸ್ಟರಿಂಗ್ ಪೌಂಡು, ಮ್ಯಾಗ್ವಿಲ್, ಏರ್ ಬ್ಯಾಗು, ರೂಫ್ AC ಇದೆ. 7 ಸೀಟರ್ ಗಾಡಿ, ಡೀಸೆಲ್ ಗಾಡಿ, ಆಟೋಮೆಟಿಕ್ ಹುಡ್ಕೋರಿಗೆ ಒಳ್ಳೆ ಗಾಡಿ. ಫೈನಾನ್ಸ್ ಕೂಡ ಆಗುತ್ತೆ. 2,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 85,000 ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ. ಫಸ್ಟ್ ಒಂದು ಸ್ವಿಫ್ಟ್ ಇದೆ, ಇದ್ರ ಬಗ್ಗೆ 2014 ಮಾಡಲು, 2010 ಮಾಡಲು, VDI 2013 ಮಾಡಲು, ಡೀಸೆಲ್ VDI VXI 71,000 ಹೊಡಿದೆ. ಸಿಂಗಲ್ ಓನರ್ 185 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. ರೋಡ್ ಕರ್ನಾಟಕದಿಂದ ಎಲ್ಲ ಬಂದ್ಬಿಟ್ಟು ವೆಹಿಕಲ್ ತಗೊಂಡ್ರೆ. ಸೊ ನಿಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಡೀಲರ್ಗೆ ಏನ್ ಪ್ರೈಸ್ ಕೊಡ್ತೀರಾ ಅದೇ ಕಸ್ಟಮರ್ಗೂ ಕೊಡ್ತೀರಾ? ಹೌದೌದು. ಜಾಸ್ತಿ ಕಡಿಮೆ ಏನ್ ಆತರ ಏನಿಲ್ಲ. ನಮಗೆ ಹೋಂಡಾ ಅಮೇಜ್ ಡೀಸೆಲ್ ಸಿಂಗಲ್ ಓನರ್ ಇದು ಕೂಡ 375 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 48,000 ಚೇಂಜ್ ಹೊಡಿದೆ. ಇದು ಬಂದ್ಬಿಟ್ಟು 7,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಸಿಂಗಲ್ ಓನರ್ 1,50,000 ಸ್ವಲ್ಪ ಹೆಚ್ಚು ಕಡಿಮೆ. ಸ್ಕಾರ್ಪಿಯೋ ಬೇಡ ನಮಗೆ, ಎಕೋಸ್ಪೋರ್ಟ್ಸ್ ಬೇಕು ಅಂದ್ರೆ ಎಕೋಸ್ಪೋರ್ಟ್ಸ್ ಕೂಡ ನಿಮ್ಮ ಹತ್ರ ಅವೈಲೇಬಲ್ ಇದೆ. 2018-19 ಮಾಡಲು ಡೆಲ್ಟಾ ವರ್ಷನ್ ಪೆಟ್ರೋಲ್ ಗಾಡಿ ಆಟೋಮೆಟಿಕ್. ಇದು ಕೂಡ ಬಾಡಿ ಲೈನು, ಇಂಜನ್, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. 195 ಹೆಚ್ಚು ಕಡಿಮೆ ಆಗುತ್ತೆ. 1,95,000 ಸ್ವಲ್ಪ ಹೆಚ್ಚು ಕಡಿಮೆ. ಐಟನ್ ಮ್ಯಾಗ್ನಾ ಇದು ಕೂಡ ನೀಟಾಗಿದೆ. 7,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಚೆನ್ನಾಗಿರುತ್ತೆ, ಒಳ್ಳೆ ಗಾಡಿ ಇರಬೇಕು ಅಲ್ವಾ ಸರ್. ಐಟನ್ ಗ್ರ್ಯಾಂಡ್ ಸ್ಪೋರ್ಟ್ಸ್ ವರ್ಷನ್ ಒಳ್ಳೆ ಮ್ಯಾಗ್ವಿಲ್ ಇದೆ. 41,000 ಚೇಂಜ್ ಓಡಿದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಪೆಟ್ರೋಲ್ ಗ್ಯಾಸ್ 2 ಇದೆ. FC ಇನ್ಶೂರೆನ್ಸ್ ಅವರೇ ಫ್ರೆಶ್ ಆಗಿ ಮಾಡ್ಕೊತಾರೆ ಕಸ್ಟಮರ್. 1,50,000 2,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು 2,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,10 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಪೆಟ್ರೋಲ್ ಇಷ್ಟ ಅದು 185 ಸ್ವಲ್ಪ ಹೆಚ್ಚು ಕಡಿಮೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಾಗರಬಾವಿಯಲ್ಲಿರುವ NXO ಕಾರ್ಸ್ ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಥರ ಬಜೆಟ್ ಕಾರ್ಸ್ ಎಲ್ಲ ಬಂದ್ಬಿಟ್ಟು ಸಿಗುತ್ತೆ. ಲೈಕ್ ಯಾವುದೇ ಥರ ಬಜೆಟ್ ಕಾರ್ಸ್ ಇರ್ಬೋದು. ಸೊ EMI ಅಲ್ಲಿ ಕೂಡ ಮಾಡ್ಕೊಡ್ತಾ ಇದ್ದಾರೆ. ಈ ಸತಿ ಬಂದ್ಬಿಟ್ಟು ಹೊಸ ಸ್ಟಾಕ್ಸು ಎಲ್ಲ ಗಾಡಿಗಳು ಬಂದಿದೆ. ಸೊ ಏನೇನು ಪ್ರೈಸು ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಳೆ ಬೇರೆ ಬರ್ತಾ ಇದೆ. ಸೊ ಫುಲ್ಲಾಗಿ ವೀಡಿಯೋ ನೋಡಿ. ಸ್ಪೆಷಲ್ ಆಫರ್ಸು, ಸ್ಪೆಷಲ್ ಡಿಸ್ಕೌಂಟ್ ಪ್ರೈಸಲ್ಲಿ ಕಾರ್ಗಳು ನಿಮಗೆ ಸಿಗುತ್ತೆ. ಯಾರಾದರೂ ಬಜೆಟ್ ಕಾರ್ಸಲ್ಲಿ ನೀವು ಗಾಡಿಗಳು ಇಸ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರು ನಾನು ಫಸ್ಟು ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಹಾಯ್ ಸರ್. ಹಾಯ್ ಸರ್, ಹೇಳಿ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ಗೆ ಒಂದ್ಸತಿ ಹೇಳ್ಬಿಡಿ. ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ನಲ್ಲಿ ಬಂದ್ರೆ ಪೆಟ್ರೋಲ್ ಬಂಕ್ ಸಿಗುತ್ತೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸ್ವಲ್ಪ ಡೌನ್ ಬಿಟ್ರೆ ಪೈಂಟ್ ಅಂಗಡಿ ಸಿಗುತ್ತೆ. ಅದು ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್ ಬಂದ್ರೆ ನಮ್ಮ ಆಫೀಸ್ ಬರುತ್ತೆ. ಇನ್ನ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಆಫೀಸ್ ಇಂದನೇ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ ಇದೇ ನಿಮ್ಗೆ ಕಾಂಪೌಂಡ್ ನಲ್ಲಿ ಎಲ್ಲ ವೆಹಿಕಲ್ ಸಿಗುತ್ತೆ. ಎಲ್ಲ ವೆಹಿಕಲ್ ಸಿಗುತ್ತೆ. ಹೌದು. ಇನ್ನ ನಿಮ್ಗೆ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿರ್ತೀವಿ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಅವರೇ ಲೊಕೇಶನ್ ಸಮೇತ ಕಾರ್ ಏನೇನಿದೆ ಎಲ್ಲ ನಿಮ್ಗೆ ಕಳ್ಸಿಕೊಟ್ಬಿಡ್ತಾರೆ. ಸೊ ಇವಾಗ ಮಳೆ ಬೇರೆ ಬರ್ತಾ ಇದೆ. ಏನು ಹೊಸ ಆಫರ್ ಸರ್ ಈ ಸತಿ ನಮ್ಮ ವ್ಯೂವರ್ಸ್ಗೆ? ನಾವು ಕೊಡೋದೇ ರೀಸನಬಲ್ ರೇಟ್. ನಮ್ದೇನು ಬೇರೆ ಕಮಿಷನ್ ಯಾವ್ದು ಇಲ್ಲ, ಬೇರೆ ತರ ಯಾವ್ದು ಸರ್ವಿಸ್ ಚಾರ್ಜ್ ಇಲ್ಲ. ರೀಸನಬಲ್ ರೇಟ್. ಇಲ್ಲಿ ಕಸ್ಟಮರ್ ಬರ್ತಾರೆ, ಡೀಲರ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲ ಟೈಪ್ ವೆಹಿಕಲ್ ಬರುತ್ತೆ, ಎಲ್ಲ ಮಾಡಲ್ ವೆಹಿಕಲ್ ಬರುತ್ತೆ. ನಿಮ್ಗೆ 40,000 ಹಿಡ್ಕೊಂಡು ನಮ್ಗೆ 10 ಲಕ್ಷವರೆಗೂ ಗಾಡಿ ಇದೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಸಿವಿಲ್ ಚೆನ್ನಾಗಿದೆ ಮಾಡ್ಕೊಡ್ತೀವಿ. ಬನ್ನಿ ವೆಹಿಕಲ್ ನೋಡಿ, ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ನಿಮ್ ಸಮಾಧಾನ ಆದ್ರೆ ಮಾಡ್ಕೊಡ್ತೀವಿ. ನಿಮ್ಗೆ ಏನ್ ಬೇಕು ನಮ್ಗಿಂತ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 40,000 ಇಂದ ಹಿಡಿದು ಅಪ್ ಟು 10 lakhs ತನಕ ಗಾಡಿಗಳಿರುತ್ತೆ. ಏನೇನು ಗಾಡಿಗಳು ಸೊ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋ ಫುಲ್ಲಾಗಿ ನೋಡಿ. ಲಾಸ್ಟ್ ವಿಡಿಯೋಸ್ ಎಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರಿ ಪೆಟ್ರೋಲ್ ಗಾಡಿಯ ಡೀಸೆಲ್ ಗಾಡಿ ಅಂತ ಮೆನ್ಷನ್ ಮಾಡಿ. ಈ ಸತಿ ಅದು ಕೂಡ ಪ್ರಾಪರ್ ಆಗಿ ಡೀಟೇಲ್ಸ್ ಹೇಳ್ಬೋದು. ಆಯ್ತು ಹೇಳ್ಬಿಡಿ. ಸೊ ಫಸ್ಟ್
ಕ್ರೆಟಾ ಇಂದಾನೆ ಸ್ಟಾರ್ಟ್ ಮಾಡೋಣ ಸರ್. ಸರ್ 2015 ಮಾಡಲು. ಓಕೆ. ಇದು ಡೀಸೆಲ್ ಆಟೋಮೆಟಿಕ್ ಗಾಡಿ. ಓಕೆ. ಇದು ಬಂದ್ಬಿಟ್ಟು ಅದು ಮುಕ್ಕಾಲು ಹೇಳೋದು 6,75,000 ಹೇಳ್ತಾರೆ. ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ಬನ್ನಿ ನೋಡಿ ಚೆಕ್ ಮಾಡಿ, ನಿಮಗೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ವೆಹಿಕಲ್ ಚೆನ್ನಾಗಿದೆ. ಓಕೆ. ನೆಕ್ಸ್ಟ್ ಸರ್, ಇದು ಆಲ್ಟೋ 2007 ಮಾಡಲು. LXi AC ಪೋಸ್ಟರಿಂಗ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಸ್ಮಾಲ್ ಬಜೆಟ್ ಕಲಿಯೋರಿಗೆ, ಕಡಿಮೆ ಬಜೆಟ್ ನಲ್ಲಿ ಹುಡ್ಕೋರಿಗೆ 135 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 135 ಸ್ವಲ್ಪ ಮಾಡ್ಕೊಡ್ತೀರಾ? ಪೆಟ್ರೋಲ್ ಗಾಡಿ ಇದು. ಓಕೆ. ಗಾಡಿ ಕಂಡೀಷನ್ ನೋಡಬಹುದು, ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೊ ಯಾರಾದ್ರೂ ಕಲಿಯೋರು ಇದ್ರೆ ಈ ಗಾಡಿ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಕೊಂಡು ಆರಾಮಾಗಿ ಆರಾಮಾಗಿ. ಸೊ ನೆಕ್ಸ್ಟ್ ಸರ್, 2014 ಮಾಡಲು. ಇದು ವರ್ನಾ ಫ್ಯೂಡಿಕ್ ಡೀಸೆಲ್ ಗಾಡಿ. ಇದು ಕೂಡ AC ಪೋಸ್ಟರಿಂಗ್ ತಗೊಂಡು ಒಳ್ಳೆ ಮ್ಯಾಗ್ವಿಲ್ ಇದೆ. 4,25,000 ಹೇಳೋದು. ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 4,25,000 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಡೀಸೆಲ್ ಗಾಡಿ. ವೆಹಿಕಲ್ ತುಂಬಾ ಚೆನ್ನಾಗಿದೆ. ಬಂದು ನೋಡಿ ಮಾತಾಡಬೇಕು. ಸೊ ಎಲ್ಲ ಸತಿ ನಿಮ್ಮ ಹತ್ರ ಶಿಫ್ಟ್ ಒಂದು 4 ಇಂದ 5 ಗಾಡಿಗಳಿರುತ್ತೆ. ಈ ಸತಿ ಎಷ್ಟಿದೆ? ಇವಾಗ 7-8 ಗಾಡಿ ಇದೆ ಸರ್. 7-8 ಗಾಡಿಗಳಿದೆ. ಸೊ ಒಂದೊಂದಾಗಿ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ವಿಡಿಯೋ ಫುಲ್ ಆಗಿ ನೋಡಿ ಸರ್. ಫಸ್ಟ್ ಒಂದು ಸ್ವಿಫ್ಟ್ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್. 2014 ಮಾಡಲು ಡೀಸೆಲ್ VDI ಸಿಲ್ವರ್ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 4,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 4,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ ಸರ್. ಓಕೆ. ತುಂಬಾ ಜನ ಹೋಂಡಾ ಜಾಸ್ ನ ಲೈಕ್ ಮಾಡ್ತೀರಾ, ಯಾಕಂದ್ರೆ ಇದು ಮಾಡಿಫಿಕೇಶನ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಗಾಡಿ ಇದು ಲುಕ್ ಚೆನ್ನಾಗಿರುತ್ತೆ. ಸೊ ಇವ್ರ ಹತ್ರ ಕೂಡ ಒಂದು ಹೋಂಡಾ ಜಾಸ್ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 2009 ಮಾಡಲು. ಓಕೆ. ಇದು AC ಪೋಸ್ಟರಿಂಗ್ ತಗೊಂಡು ಏರ್ ಬ್ಯಾಗ್ ಇದೆ. ಬಾಡಿ ಚೆನ್ನಾಗಿದೆ. ಇಂಜಿನ್ ಚೆನ್ನಾಗಿದೆ. 225 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,25,000 ರೂಪೀಸ್ಗೆ ಹೋಂಡಾ ಜಾಸ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಅದರಲ್ಲಿ ಇನ್ನೂ ಕಡಿಮೆ ಮಾಡ್ಕೊಡ್ತೀರಾ? ನೆಕ್ಸ್ಟ್ ಸರ್, ಇನೋವಾ ಇದೆ 2.5 V ವರ್ಷನ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ನೋಡಿ, ಇದು ಸರ್ ಒಂಥರ ರಾಯಲ್ ಗಾಡಿ ತರ ಇದು. ಓಕೆ. 8 ಸೀಟ್ರು ಡೀಸೆಲ್ ಗಾಡಿ ಹುಡ್ಕೋರಿಗೆ ಒಳ್ಳೆ ಗಾಡಿ. ಇನೋವಾ 2011. ಇಂಜನ್ ಚೆನ್ನಾಗಿದೆ. ಬಾಡಿ ಲೈನ್ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಡಿ. ಸೊ ಗಾಡಿ ಕಂಡೀಷನ್ ಕೂಡ ನೋಡ್ಕೊಳ್ಳಿ. ಇನೋವಾ ಯಾರಾದ್ರೂ ಒಂದು ಲೋ ಬಜೆಟ್ ಅಲ್ಲಿ ಬೇಕು ಅಂದ್ರೆ ನಿಮ್ಗೆ ಆರಾಮಾಗಿ ಇನೋವಾ ಸಿಗುತ್ತೆ, ಬಂದು ತಗೊಂಡು ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವರ್ನಾ ಇದೆ. ವರ್ನಾ 1.6 ಫ್ಯೂಡಿಕ್ 2013 ಮಾಡಲು. ಸಿಂಗಲ್ ಓನರ್ ಪೆಟ್ರೋಲ್. ಇದು AC ಪೋಸ್ಟರಿಂಗ್ ತಗೊಂಡು ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿ. ಫೈನಾನ್ಸ್ ಕೂಡ ಆಗುತ್ತೆ. 4,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,35,000 ರೂಪಾಯಿ. ಅದರಲ್ಲಿ ಬಂದ್ರೆ ಹೌದು. ನೆಕ್ಸ್ಟ್ ಡಟ್ಸನ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. 2017 ಮಾಡಲು 18 ರಿಜಿಸ್ಟ್ರೇಷನ್ ಪೆಟ್ರೋಲ್ ಗಾಡಿ. ಸ್ವಲ್ಪ ವಾಶ್ ಗಿಶ್ ಮಾಡಬೇಕು. ಇದು ಕೂಡ AC ಪೋಸ್ಟರಿಂಗ್ ತಗೊಂಡು ಇದೆ. ಏರ್ ಬ್ಯಾಗ್ ಇದೆ. 2,05,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. 2,05,000 ರೂಪಾಯಿ. ಅದರಲ್ಲಿ ಕಡಿಮೆ ಆಗುತ್ತೆ. ಸೊ ಇನ್ನೊಂದು ಲೋ ಬಜೆಟ್ ಅಲ್ಲಿ ಗಾಡಿ ಯಾರಾದ್ರೂ ಹುಡುಕ್ತಾ ಇದ್ರೆ, ಲೋ ಬಜೆಟ್ ಅಲ್ಲಿ ಸ್ಯಾಂಟ್ರೋ ಇದೆ ಇವ್ರ ಹತ್ರ ಸರ್. ಇದ್ರ ಬಗ್ಗೆ 2009 ಮಾಡಲು. FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. FC ಇನ್ಶೂರೆನ್ಸ್ ಅವರೇ ಮಾಡ್ಕೊಳ್ಳಿ. 1,45,000 ಕೊಟ್ಬಿಡೋಣ ಸರ್. ನೀವು ಮಾಡ್ಕೊಡಂಗಿದ್ರೆ ಅದು FC ಇನ್ಶೂರೆನ್ಸ್ ಏನ್ ಚಾರ್ಜ್ ಕೊಟ್ರೆ ನಮ್ಮ ಏಜೆಂಟ್ ಮಾಡ್ಕೊಡ್ತಾರೆ ಸರ್. ಮಾಡ್ಕೊಡ್ತಾರೆ. ಹೌದು. ಸೊ FC ಇನ್ಶೂರೆನ್ಸ್ ಬೇಡ ನಮ್ಗೆ, ಹಂಗೆ ಗಾಡಿ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ 1,45,000 ಹೌದು ಫೈನಲ್ ಆಗುತ್ತೆ. ಹೌದೌದು. ಓಕೆ. ಫೈನಲ್ ರೇಟ್ ಆಗಿ ಬಂದ್ರೆ ನೆಗೋಷಿಯೇಟ್ ಫೈನಲ್ ಆಗುತ್ತೆ. ನಮ್ಮ ಹತ್ರ ಇದೆ ಅಂತ ಇಲ್ಲ. ನಮ್ಮ ಹತ್ರ ಸ್ಯಾಂಟ್ರೋ 5 ಗಾಡಿ ಇದೆ. ಬಂದ್ಬಿಟ್ರೆ ಎಲ್ಲಾ ಗಾಡಿ ನೋಡಿ ಯಾವ್ದು ಬೇಕು ಸೆಲೆಕ್ಷನ್ ಮಾಡಬಹುದು ಸರ್. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಒಂದು 2018 ಮಾಡಲು. ಆಪಲ್ ಶೇಪ್. ಇದು ಶಿಫ್ಟ್ ಟಾಪ್ ಅಂಡ್ ಮಾಡಲ್ ZTI. ಓಕೆ. ಪುಷ್ ಬಟನ್ ಸ್ಟಾರ್ಟ್. AC ಪೋಸ್ಟರಿಂಗ್ ತಗೊಂಡು ಮ್ಯಾಗ್ವಿಲ್ ಎಲ್ಲ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 6,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಇದು ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ ಗಾಡಿ. 6,60,000 ರೂಪಾಯಿ. 65,000 ಲೋನ್ ಆರಾಮಾಗಿ ಆಗುತ್ತೆ. ಓಕೆ. ಏನ್ ಸರ್, 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕಾಗಿದೆ. ಸಿವಿಲ್ ಚೆನ್ನಾಗಿದೆ. 80% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ ಚೆನ್ನಾಗಿದ್ರೆ. ಸರ್ ಹೋಂಡಾ ಸಿಟಿ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಹೋಂಡಾ ಸಿಟಿ 14 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ. AC ಪೋಸ್ಟರಿಂಗ್ ತಗೊಂಡು ಏರ್ ಬ್ಯಾಗ್ ಇದೆ. 4,75,000 ಹೇಳೋದು. ಹೆಚ್ಚು ಕಡಿಮೆ ಆಗುತ್ತೆ. ಇಂಟೀರಿಯರ್ ಎಲ್ಲ ನೋಡ್ಕೊಳ್ಳಿ. AC ಪೋಸ್ಟರಿಂಗ್ ತಗೊಂಡು ಒಳ್ಳೆ ಇಂಟೀರಿಯರ್ ಸಿಸ್ಟಮ್ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಆಗುತ್ತೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಸಿಬಿಲ್ ಚೆನ್ನಾಗಿದ್ರೆ 80% ಲೋನ್ ಆರಾಮಾಗಿ ಆಗುತ್ತೆ. ಓಕೆ. ಸೊ ಇವಾಗ ಇದು ಯಾವುದು ಪೆಟ್ರೋಲ್ ಡೀಸೆಲ್ ಆಗಿದೆ ಸರ್? ಡೀಸೆಲ್ ಸರ್. ಡೀಸೆಲ್ ಇದು. ಹೌದು. ಓಕೆ. ಇವಾಗ ನಮಗೆ ಡೀಸೆಲ್ ಬೇಡ, ಎಲೆಕ್ಟ್ರಿಕ್ ಗಾಡಿ ಬೇಕಂದ್ರೆ ಎಲೆಕ್ಟ್ರಿಕ್ ಗಾಡಿ. ಹೌದು. ಎಲ್ಲ ಅದು ಎಲೆಕ್ಟ್ರಿಕ್ ಇದೆ. ರೆಡ್ ಕಲರ್ ಒಂದು ಇದೆ, ಬ್ಲೂ ಒಂದು ಇದೆ ಸರ್. ಓಕೆ. ಫಸ್ಟ್ ರೆಡ್ ಕಲರ್ ಡೀಟೇಲ್ಸ್ ಹೇಳಿ. ಅದು 14 ಮಾಡಲಿ ಸರ್. 1.5 ಹೆಚ್ಚು ಕಡಿಮೆ ಆಗುತ್ತೆ ಸರ್. 1.5 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೌದು ಸರ್. ಈ ಬ್ಲೂ 17 ಮಾಡಲು 2.20 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2.20 ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ಸೊ ಅದು ಬೇಡ, ಒಂದು ಯಾನೆ ಬೇಕು ಅಂದ್ರೆ ಇದು ಆನೆ 2013 ಸಿಂಗಲ್ ಓನರ್. 4.75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4.75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ ಇದು. ಓಕೆ. ನೆಕ್ಸ್ಟ್ ಸರ್, ಇದು 12 ಮಾಡಲು ಸಿಂಗಲ್ ಓನರ್ ಡೀಸೆಲ್
ಟಾಪ್ ಅಂಡ್ ಮಾಡಲು 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ನಮ್ಗೆ ಸೆಡಾನ್ ಬೇಡ, ಹ್ಯಾಚ್ ಬ್ಯಾಕ್ ಬೇಕು, ಹೈಟ್ ಎಣ್ಣೆ ಬೇಕು ಅಂದ್ರೆ 2009 ಮಾಡಲು 63,000 ಹೊಡಿದೆ ಒರಿಜಿನಲ್ ಗಾಡಿ. 2,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,05,000 ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೈರೆಕ್ಟ್ ಆಗಿ ಬಂದ್ರೆ ನೆಗೋಷಿಯೇಟ್ ಮಾಡಿ. ಹೌದು. ಓಕೆ ಸರ್ i10 ಗ್ರ್ಯಾಂಡ್ 15 ಮಾಡಲು ಡೀಸೆಲ್ ಸ್ಪೋರ್ಟ್ಸ್ ವರ್ಷನ್ 3,65,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಡೀಸೆಲ್ ವೆಹಿಕಲ್ ಸರ್ ಇದು. ಓಕೆ ನೆಕ್ಸ್ಟ್ ಸರ್ ಇದು 19 ಮಾಡಲು ಆಲ್ಟೋ ಕೇಟನ್ ಸಿಂಗಲ್ ಓನರ್ 3,20 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ ಸರ್. 3,20 ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ, ಫಿನಾನ್ಸ್ ಕೂಡ ಆಗುತ್ತೆ. ಸೊ ನೀವು ಹಂಗೆ ಕಾರ್ ಇವ್ರದ್ದು ಕಲೆಕ್ಷನ್ ನೋಡ್ತಾನೆ ಇರ್ಬೋದು. ಯಾವ ಬ್ರಾಂಡ್ ಅಲ್ಲಿ ಬೇಕು ಎಲ್ಲಾ ತರ ಕಾರ್ಸ್ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಅದು ಬಜೆಟ್ ಅಲ್ಲಿ ಯಾರಾದ್ರೂ ಕಾರ್ಸ್ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮ್ಗಂತಾನೆ ಹೇಳ್ಬೋದು. ಯಾಕಂದ್ರೆ 40,000 ರೂಪೀಸ್ ಇವ್ರ ಹತ್ರ ಕಾರ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಸರ್ ಇಟಿಯೋಸ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಇಟಿಎಸ್ ಪೆಟ್ರೋಲ್ 2011 51,000 ಓಡಿದೆ. 2.5 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2.5ಗೆ ಇಟಿಎಸ್ ಅದನ್ನು ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಸರ್ ವ್ಯಾಗನಾರ್ ಇದೆ. ಇದು ವ್ಯಾಗನಾರ್ 2019 ಮಾಡಲು 47,000 ಓಡಿದೆ. 4,75 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ ಇದು. ಓಕೆ ನೆಕ್ಸ್ಟ್ ಇದು ಇಯಾನ್ 2015 ಮಾಡಲು 37,000 ಚೇಂಜ್ ಓಡಿದೆ. 2.45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2.45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಓಡಿದ 37,000 ಗಾಡಿ ಶೋರೂಮ್ ಟೆಸ್ಟ್ ನಲ್ಲಿ ಇದೆ. ನೆಕ್ಸ್ಟ್ ಸರ್ ಇದು 2009 ಮಾಡಲು ಟಾಪ್ ಅಂಡ್ ಮಾಡಲು ಕ್ರೂಸ್. ಒಳ್ಳೆ ಮ್ಯಾಗ್ ವೀಲ್ ಇಂಟೀರಿಯರ್ ಒಳ್ಳೆ ಸಿಸ್ಟಮ್ AC ಪವರ್ ಸ್ಟೇರಿಂಗ್ ಪೌಂಡ್ ಏರ್ ಬ್ಯಾಗ್ ಎಲ್ಲ ಇದೆ. 3.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಎಷ್ಟು ಸರ್? 3.5 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಳ್ಳೆ ರಾಯಲ್ ಗಾಡಿ ತರ ಒಳ್ಳೆ ಬೆನ್ಸ್ ತರ ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಔಟ್ಲೈನ್ ಒಳ್ಳೆ ಸಿಸ್ಟಮ್ ಇದೆ. ಒಳ್ಳೆ ಸೀಟ್ ಕವರ್. ಗಾಡಿ ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಆಗಿದೆ. ಸೊ ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್ ಇದು? ಓಡಿದೆ ಒಂದು 88 ಚೇಂಜ್ ಓಡಿದೆ. ಓಕೆ ಸೊ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಮ್ಯಾಗ್ ವೀಲ್ಸ್ ಅಲ್ಲ. ಸೊ ತುಂಬಾ ಜನ ಬಂದ್ಬಿಟ್ಟು ಕ್ರೂಸ್ ಹುಡುಕ್ತಾನೆ ಇರ್ತೀರಾ. ಯಾಕಂದ್ರೆ ಮಾಡಿಫಿಕೇಶನ್ ಎಲ್ಲ ಮಾಡಕ್ಕೆ, ಯಾಕಂದ್ರೆ ಕ್ರೂಸ್ ಪವರ್ ತುಂಬಾ ಜನ ಗೊತ್ತಿರುತ್ತೆ. ಸೊ ಈ ಕಾರ್ ಲವರ್ಸ್ ಅಲ್ಲ. ಸೊ ಅವ್ರಿಗೋಸ್ಕರ ಇವ್ರ ಹತ್ರ NXO ಕಾರ್ಸ್ ಅಲ್ಲಿ ಬಂದ್ಬಿಟ್ಟು ಒಂದು ಕಾರ್ ಇದೆ ಕ್ರೂಸು. ಸೊ ಬೇಗ ಬಂದು ಯಾರಿಗಾದ್ರೂ ಕ್ರೂಸ್ ಅಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಅದು ಬಂದ್ಬಿಟ್ಟು ಇದು ಮ್ಯಾನುವಲ್ ಆಗಿರುತ್ತಲ್ಲ ಸರ್. ಹೌದೌದು ಮ್ಯಾನುವಲ್ ಆಗಿರುತ್ತೆ. ನೀವು ಗೇರ್ ಕೂಡ ನೋಡ್ಬೋದು. ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ನಿಮಗೆ 5 ಸ್ಪೀಡ್ ಆಗಿರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಕೆಳಗಡೆ ನಂಬರ್ಸ್ ಮೆನ್ಷನ್ ಮಾಡಿರ್ತೀವಿ. ಆ ನಂಬರ್ಸ್ಗೆ ಕಾಲ್ ಮಾಡಿ ಬಂದು ನೀವು ಈ ಗಾಡಿನ ಪರ್ಚೇಸ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಸರ್ ಇದು ಸೆಲೆರಿಯೋ 2015 ಮಾಡಲು. ಓಕೆ ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ 3,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೆಟಿಕ್ ಸಿಂಗಲ್ ಓನರ್ ಸರ್ ಇದು. ಓಕೆ ಸೊ ಹಂಗೆ ನೀವು ಒಳಗಡೆ ಬಂದ್ರೆ ಒಳಗಡೆ ಕೂಡ ಕಾರ್ಸ್ ತುಂಬಾ ಇವ್ರ ಹತ್ರ ಇದೆ. ಸೊ ಫಸ್ಟ್ ಇಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ ಸರ್. ಇದು ಹೋಂಡಾ ಮೊಬೈಲಿಯೋ. ಓಕೆ ಇದು 7 ಸೀಟರ್ 2014 ಮಾಡಲಿದ್ದು. ಸಿಂಗಲ್ ಓನರ್ ಡೀಸೆಲ್ ಗಾಡಿ. AC ಪವರ್ ಸ್ಟೇರಿಂಗ್ ಪೌಂಡ್ ಮ್ಯಾಗ್ ವೀಲ್ ಏರ್ ಬ್ಯಾಗು ರೂಫ್ AC ಇದೆ. 7 ಸೀಟರ್ ಗಾಡಿ ಡೀಸೆಲ್ ಗಾಡಿ. 4,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಓಕೆ ಹಂಗೆ ನೆಕ್ಸ್ಟ್ ಆಮೇಲೆ ಇದು ಬೇಡ 7 ಸೀಟರ್ ಇದು ಎಂಜಾಯ್ ತಗೊಳ್ಳಿ, ಎಂಜಾಯ್ ಮಾಡಿ. ಓಕೆ ಡೀಸೆಲ್ ಗಾಡಿ ಇದು ಸಿಂಗಲ್ ಓನರ್ 13 ಮಾಡಲು. AC ಪವರ್ ಸ್ಟೇರಿಂಗ್ ಪೌಂಡ್ ಮ್ಯಾಗ್ ವೀಲ್ ಗಾಡಿ ತುಂಬಾ ಚೆನ್ನಾಗಿದೆ. 4 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ 4 ಲಕ್ಷ ಅದನ್ನು ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ಡೀಸೆಲ್ ಗಾಡಿ ಅದು 7 ಸೀಟರ್ ನಿಮಗೆ ಸಿಗ್ತಾ ಇದೆ ಸರ್. ಲೋನ್ ಆಗುತ್ತಾ ಇದಕ್ಕೆ? ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಓಕೆ ನೆಕ್ಸ್ಟ್ ಸರ್ 2015 ಮಾಡಲು ಪೋಲೋ ಪೆಟ್ರೋಲ್ ಹೈಲ್ಯಾಂಡ್ ಟಾಪ್ ಅಂಡ್ ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ. 5,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. 5,25,000 ರೂಪಾಯಿಗೆ ಟಾಪ್ ಎಂಡ್. ಹೌದು. ಓಕೆ ನೆಕ್ಸ್ಟ್ ಕ್ವಿಡ್ ಇದೆ 2016 ಮಾಡಲು. ಆಟೋಮೆಟಿಕ್ ಗಾಡಿ ಇದು. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಹುಡುಗರಿಗೆ ಒಳ್ಳೆ ಗಾಡಿ. ಫೈನಾನ್ಸ್ ಕೂಡ ಆಗುತ್ತೆ. 2,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,35,000 ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಹೌದು ಸರ್. ನೆಕ್ಸ್ಟ್ ಟಾಟಾದಲ್ಲಿನೂ ನಿಮ್ಮ ಹತ್ರ ಕಾರ್ ಇದೆ. ಹೌದು ಟಾಟಾ ಟಿಯಾಗೋ 2016 ಮಾಡಲು ಸಿಂಗಲ್ ಓನರ್. ಓಕೆ ಸಿಲ್ವರ್ ಕಲರ್ AC ಪವರ್ ಸ್ಟೇರಿಂಗ್ ಪೌಂಡ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 3,95 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 3,95 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 16 ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಇದು ಬೇಡವಾ? ಡೀಸೆಲ್ ಇದು ಇದೆ 2010 ಮಾಡಲ್. VDI ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ. ಗಾಡಿ ಚೆನ್ನಾಗಿದೆ. ಎಲ್ಲೂ ಡೆಂಟು ಗ್ರಾಚಸ್ ಇಲ್ಲ. 2,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ನೆಕ್ಸ್ಟ್ ಇದು ಬೇಡ ಡೀಸೆಲ್ಗಳು. ಇದು ನೋಡಿ ಸರ್, ಇದು 2013 ಮಾಡಲು ಹೋಂಡಾ ಅಮೇಜ್ ಡೀಸೆಲ್ ಸಿಂಗಲ್ ಓನರ್. ಇದು ಕೂಡ 3,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,75 ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ? ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಗ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನೆಕ್ಸ್ಟ್ ಸರ್ ಇದು 2012 ಮಾಡಲು ವೆಂಟೋ ಪೆಟ್ರೋಲ್. ಇದು ಕೂಡ ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್ ಪೌಂಡ್ ಮ್ಯಾಗ್ ವೀಲ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ. ಇದು 3,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗಾಡಿ ತುಂಬಾ ನೀಟಾಗಿದೆ. ಓಕೆ ಸರ್. ನೆಕ್ಸ್ಟ್ ಸರ್ 2014 ಮಾಡಲು XCV
W8 ಸಿಂಗಲ್ ಓನರ್ ಶೋರೂಮ್ ಟ್ರ್ಯಾಕ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. 7,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಡೀಸೆಲ್ ವೆಹಿಕಲ್. ನೆಕ್ಸ್ಟ್ ಸರ್ ಇದು ಬಂದ್ಬಿಟ್ಟು 10 ಮಾಡಲು 48,000 ಚೇಂಜ್ ಓಡಿದೆ. ಇದು ಬಂದ್ಬಿಟ್ಟು 7,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,05,000 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ. 48,000 ಓಡಿದೆ. ಶೋರೂಮ್ ಟೆಸ್ಟ್, ಪೆಟ್ರೋಲ್, ಗಾಡಿ ತುಂಬಾ ಚೆನ್ನಾಗಿದೆ. ಅದು ಸ್ವಲ್ಪ ಬಿಸಿ ಮರದ ಕೆಳಗಡೆ ನಿಲ್ಸಿದ್ರಲ್ಲ, ನೀಟಾಗಿ ಮಾಡಿಸ್ಕೊಡ್ತೀವಿ. ಬೇಕಾದ್ರೆ ಕ್ಲೀನ್ ಆಗಿ ಎಲ್ಲ ಚೆಕ್ ಮಾಡಿ ಕೊಡ್ತೀವಿ ಸರ್. ಓಕೆ ನೆಕ್ಸ್ಟ್ ಸರ್ ಸ್ಕಾರ್ಪಿಯೋ ಕೂಡ ಸರ್ ಹೇಳಿ ಇದ್ರ ಬಗ್ಗೆ ಡೀಟೇಲ್ಸ್. 2016 ಮಾಡಲು ಸಿಂಗಲ್ ಓನರ್, AC ಪೋಸ್ಟರಿಂಗ್ 4 ಪೌಂಡ್, ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು 6,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಆಗುತ್ತೆ ಸರ್. 6,35,000 ರೂಪಾಯಿ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ. ಟೈರ್ ಕಂಡೀಷನ್ ಕೂಡ ನೋಡಬಹುದು. ಟೈರ್ಸ್ ಆಲ್ಮೋಸ್ಟ್ ಒಂದು 80% ಮೇಲೆ ಇದೆ ಟೈರ್ ಕಂಡೀಷನ್. ಟೈರು, ಬಾಡಿ ಲೈನು, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಸ್ಕಾರ್ಪಿಯೋ ಬೇಡ, ನಮಗೆ ಎಕೋಸ್ಪೋರ್ಟ್ಸ್ ಬೇಕು ಅಂದ್ರೆ ಎಕೋಸ್ಪೋರ್ಟ್ಸ್ ಕೂಡ ನಿಮ್ಮ ಹತ್ರ ಅವೈಲೇಬಲ್ ಇದೆ. ಇದು ಬಗ್ಗೆ 2014 ಮಾಡಲು, ಇದು ಕೂಡ ಟಾಪ್ ಅಂಡ್ ಮಾಡಲು ಟೈಟಾನಿಯಂ. ಓಕೆ AC ಪೋಸ್ಟರಿಂಗ್, ಪೌಂಡ್, ಮ್ಯಾಗ್ವಿಲ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 4,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 4,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಟೈಟಾನಿಯಂ ಟಾಪ್ ಅಂಡ್ ಮಾಡಲಿದು. ಓಕೆ ಸೊ ನೆಕ್ಸ್ಟ್ ಸರ್ ಡಸ್ಟರ್ ಕೂಡ ನಿಮ್ಮ ಹತ್ರ ಎರಡು ಇದು ಡಸ್ಟರ್ 2016 ಮಾಡಲು ಆಟೋಮೆಟಿಕ್. ಇದು ಕೂಡ ಬಾಡಿ ಲೈನು, ಇಂಜನ್ನು, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. 5 ಲಕ್ಷ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 5 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀರಾ, ಅದರಲ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಆಟೋಮೆಟಿಕ್ ಬೇಡ, ಮ್ಯಾನ್ಯಲ್ ಇದೆ. 2015 ಮಾಡಲು ಡೀಸೆಲ್ 3,85 ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,85 ಹೆಚ್ಚು ಕಡಿಮೆ ಮಾಡ್ತೀರಾ? ಹೌದೌದು. ನೆಕ್ಸ್ಟ್ ಸರ್ ಇಲ್ಲಿ ಬಜೆಟ್ ಕಾರ್ಸ್ ಎಲ್ಲ ಇವ್ರ ಹತ್ರ ಬಜೆಟ್ ಕಾರ್ಸ್ ಎಲ್ಲ ತುಂಬಾ ಇರುತ್ತೆ ಅಂತ. ಸೊ ಇವಾಗ ನೀವು ನೋಡ್ತಾ ಇರೋದೆಲ್ಲ ಸೆಗ್ಮೆಂಟ್ ಎಲ್ಲ ಬಂದ್ಬಿಟ್ಟು ಬಜೆಟ್ ಕಾರ್ಸ್ ನಿಮಗೆ ಮೋಸ್ಟ್ಲಿ ಇರುತ್ತೆ ಸರ್. ಇಲ್ಲಿಂದ 2010 ಮಾಡಲು ಪೆಟ್ರೋಲ್ ಇಷ್ಟ ಅದು 1,85 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,85 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀರಾ. ನೆಕ್ಸ್ಟ್ 2011 ಮಾಡಲು i10 ಮ್ಯಾಗ್ನಾ, ಇದು ಕೂಡ ನೀಟಾಗಿದೆ. 7,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇದು i20 ಡೀಸೆಲ್ ಟಾಪ್ ಅಂಡ್ ಮಾಡಲು ಆಸ್ಟಾ, ಗಾಡಿ ತುಂಬಾ ಚೆನ್ನಾಗಿದೆ. 2,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,75 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀರಾ? ಸೊ ಇದು ಮಾತ್ರ ಮುಗ್ದಿಲ್ಲ, ನೀವು ಅಲ್ಲೇ ಹಂಗ್ ನೋಡ್ತಾ ಇರ್ಬೋದು. ಬನ್ನಿ, ಫುಲ್ ಆಗಿ ಬಜೆಟ್ ಕಾರ್ಸ್ ಗಳು ಮಾತ್ರ ಇರೋದು. ಇಲ್ಲಿ ನೀವು ಬಂದ್ರೆ ಬಜೆಟ್ ಕಾರ್ಸ್ ಬೇಕು ಅಂದ್ರೆ ಇಲ್ಲಿ ಬಂದ್ರೆ ನಿಮ್ಗೆ ಆಪ್ಷನ್ ಅಲ್ಲಿ ಎಲ್ಲ ಸಿಗ್ಬಿಡುತ್ತೆ. 40,000 ರೂಪಾಯಿಂದ ಹಿಡಿದು 10 ಲಕ್ಷ ತನಕ ನಿಮ್ಗೆ ಕಾರ್ಗಳಲ್ಲಿ ಸಿಗ್ಬಿಡುತ್ತೆ. ಸೊ ನೀವು ಹಂಗೆ ಬರ್ತಾನೆ ಇರ್ಬೋದು. ಸೊ ಎಲ್ಲಪ್ಪ ಕಾಡಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ಕೊಂಬೇಡಿ, ಫುಲ್ ಕಾರ್ಸ್ ಇದೆ ನೋಡ್ಬೋದು. ಈ ಸತಿ ತುಂಬಿದೆ. ಇಲ್ಲಿ ಇದು ಸರ್ ಒಂಥರ ಗಿಡಗಳು ಇರಬೇಕು, ತಣ್ಣಗಿರುತ್ತೆ, ಒಳ್ಳೆ ಗಾಳಿ ಇರಬೇಕು ಅಲ್ವಾ ಸರ್. ಮನೆಯಲ್ಲೂ ಅಷ್ಟೇ ಕಿಟಕಿನಲ್ಲಿ ಒಂದು ಇದಿರ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೂ ಕಾರ್, ಅದು ಕಲರ್ ಕಾರ್. ಬ್ಲಾಕ್ ಇದೆ, ರೆಡ್ ಇದೆ, ಸಿಲ್ವರ್ ಇದೆ, ಒಳ್ಳೆ ಇದಿದೆ ನೋಡಿ. ಒಂಥರ ಪಾರ್ಕ್ ತರ ಇದೆ. ಇಲ್ಲಿ ತಣ್ಣಗಿರುತ್ತೆ, ಒಳ್ಳೆ ಮಳೆ, ಒಳ್ಳೆ ಬಿಸಿಲು, ಒಳ್ಳೆ ಗಾಳಿ, ಹೆಂಗಿರ್ಬೇಕಣ್ಣ, ಫಸ್ಟ್ ಕ್ಲಾಸ್ ಆಗಿರ್ಬೇಕು. ಸೊ ಫ್ರೆಂಡ್ಸ್ ನೀವು ಹಂಗೆ ಕಾರ್ನ ನೋಡ್ತಾ ಇದು ಮೇಲ ಅಂತಾನೆ ಹೇಳ್ಬೋದು. ಹಂಗೆ ನೀವು ಹಿಂದ್ಗಡೆ ನೋಡಿ ಎಷ್ಟೊಂದು ಕಾರ್ಸ್ ಇದೆ ಅಂತ ಎಲ್ಲ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ಡೀಟೇಲ್ಸ್ ಏನಂತ. ಸರ್ ಫಸ್ಟ್ ಈ ಬ್ಲೂ ನಾನು ಸ್ಟಾರ್ಟ್ ಮಾಡಿ ಸರ್. 2014 ಮಾಡಲು Hyundai Accent ಪೆಟ್ರೋಲ್ 63,000 ಚೇಂಜ್ ಓದಿದೆ, ಗಾಡಿ ಓಡಿದೆ, ತುಂಬಾ ಚೆನ್ನಾಗಿದೆ. 3,85,000 ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬಾ ನೀಟಾಗಿದೆ ಸರ್. ನೆಕ್ಸ್ಟ್ ಸರ್ ಇದು i10 2010 ಮಾಡಲು ಪೆಟ್ರೋಲ್, ಗ್ಯಾಸ್ ಎರಡೂ ಇದೆ. 1,85 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,85,000 ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಂಗೆ ನೀವು ಹಿಂದ್ಗಡೆ ಬಂದ್ರೆ ನೆಕ್ಸ್ಟ್ ಸರ್ ವ್ಯಾಗನಾರ್. ಇದು ವ್ಯಾಗನಾರ್ 2019 ಮಾಡಲು ಆಟೋಮೆಟಿಕ್ ಸರ್. ಇದು VXI ಆಪ್ಷನಲ್, AC ಪೋಸ್ಟರಿಂಗ್, ಪೌಂಡ್, ಏರ್ ಬ್ಯಾಗ್ ಬರುತ್ತೆ. 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹಂಗೆ ಇನ್ನೊಂದಿದೆ ಸರ್, ಇದು ಇಯಾನ್ 15 ಮಾಡಲು 195 ಹೆಚ್ಚು ಕಡಿಮೆ ಆಗುತ್ತೆ. 1,95,000 ಸ್ವಲ್ಪ ಹೆಚ್ಚು ಕಡಿಮೆ. ಹೌದೌದು ಸರ್. ಇದು ಸೇಲ್ ಇದೆಯಾ? ಹೌದು. 2010 ಮಾಡಲು ಆಲ್ಟೋ ಕೇಟನ್ ಗಾಡಿ ಸ್ವಲ್ಪ ಆಚೆ ನಿಲ್ಸಿ ಸ್ವಲ್ಪ ಶೇಡ್ ಆಗಿದೆ. AC ಪವರ್ ಸ್ಟೇರಿಂಗ್, ಪೌಂಡ್ ಎಲ್ಲ ರನ್ನಿಂಗ್ ಇದೆ. 1,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇನ್ ಕೇಸ್ ಕಸ್ಟಮರ್ ಯಾರು ಪರ್ಚೇಸ್ ಮಾಡುವಾಗ ನಮಗೆ ಪೈಂಟ್ ಬೇಕು ಅಂದ್ರೆ ನಾವು ನಮ್ಮ ಪೈಂಟರ್ ಇದ್ದಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ತೀವಿ, ಅವ್ರು ಮಾಡ್ಕೊಳ್ಳಿ ಸರ್. ಓಕೆ ನೆಕ್ಸ್ಟ್ ಸರ್ ಇದು 2015 ಮಾಡಲು i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ವರ್ಷನ್, ಒಳ್ಳೆ ಮ್ಯಾಗ್ವಿಲ್ ಇದೆ. 41,000 ಚೇಂಜ್ ಓಡಿದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದ್ರ ಬಂದ್ಬಿಟ್ಟು 3,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಸರ್ ಸ್ಯಾಂಟ್ರೋ 2007 ಮಾಡಲು, ಇದು ಕೂಡ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ನೆಕ್ಸ್ಟ್ ಸರ್ 2016 ಮಾಡಲು Hyundai ಇಯಾನ್, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಆಗುತ್ತೆ. 2,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲಿ ಇನ್ನೊಂದಿದೆ, ಇದು ಬೆಲೆನೋ 2018-19 ಮಾಡಲು ಡೆಲ್ಟಾ ವರ್ಷನ್
ಪೆಟ್ರೋಲ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಸಣ್ಣ ಪುಟ್ಟ ಹಿಂದೆ ಮುಂದೆ ಬಂಪರ್ ಟಚ್ ಅಪ್ ಮಾಡೋ ಕ್ರಾಚಸ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. 5 ಲಕ್ಷ ಹೇಳಿದ್ದು ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಸೊ ಹಂಗೆ ಅಲ್ಲಿ ಒಂದಿದೆ, ಇದು ಇಷ್ಟ ಅದು 10 ಮಾಡಲು VXI 185 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. ಓಕೆ ನೆಕ್ಸ್ಟ್ ಸರ್ 2005 ಮಾಡಲು ಇದು FC ಇನ್ಶೂರೆನ್ಸ್ ಅದನ್ನ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಸಿಂಗಲ್ ಓನರ್ 1,50,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ಯಾಂಟ್ರೋ ಅಲ್ಲ ಇದು? ಸ್ಯಾಂಟ್ರೋ 1,50,000 ರೂಪಾಯಿ ಸ್ವಲ್ಪ ಆಗುತ್ತೆ ನಿಮಗೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಸರ್ ಯೆಲ್ಲೋ ಬೋರ್ಡ್ ಒಂದು ಇದೆ, 2003 ಮಾಡಲು ಯೆಲ್ಲೋ ಬೋರ್ಡ್ ಇದು. ಇದು ಬಂದ್ಬಿಟ್ಟು 85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 85,000 ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀರಾ. ನೆಕ್ಸ್ಟ್ ಸರ್ 2013 ಮಾಡಲು ಪೆಟ್ರೋಲ್ ಶಿಫ್ಟ್ VXI 71,000 ಹೊಡಿದೆ. ಸಿಂಗಲ್ ಅನ್ನೋದು 4,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ, ಇದು ಡೀಸೆಲ್ ಗಾಡಿ, ಪೆಟ್ರೋಲ್ ಬೇಡ ಡೀಸೆಲ್ ನೋಡಿ. 2011-12 ಮಾಡಲು ಡೀಸೆಲ್ VDI 345 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಮ್ನಿ ಬೇಕಂದ್ರೆ ಓಮ್ನಿ ಫುಲ್ ಡಿಮ್ಯಾಂಡ್ ಗಾಡಿ. 2007 ಮಾಡಲು ಸೆಕೆಂಡ್ ಓನರ್, ಪೆಟ್ರೋಲ್ ಗ್ಯಾಸ್ ಎರಡು ಇದೆ. FC ಇನ್ಶೂರೆನ್ಸ್ ಅವರೇ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ ಕಸ್ಟಮರ್. 1,50,000ಕ್ಕೆ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತಾರೆ. 1,55,000 ರೂಪಾಯಿಗೆ ಮಾತ್ರ. ಹೌದೌದು. ಸೊ ನೆಕ್ಸ್ಟ್ ಸರ್ ಇಲ್ಲೊಂದು ಡಚ್ ಒಂದಿದೆ, ಇದು ಫೋರ್ಡ್ ಆಸ್ಪೇರ್ 2017-18 ಮಾಡಲು ಸ್ವಲ್ಪ ಬ್ಲೋ ಕಡಿಮೆ ಇದೆ, ರೆಡಿ ಮಾಡ್ಕೊಡ್ತೀವಿ. CC ಕಂಡೀಷನ್ ಕೊಡ್ತೀವಿ. ಯೆಲ್ಲೋ ಬೋರ್ಡ್ 17-18 2.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ವ್ಯಾಗನರ್ 2012 ಮಾಡಲ್ VXI 245 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕಾಂಟೋ 2012 ಮಾಡಲು ಡೀಸೆಲ್ ಗಾಡಿ, ಮ್ಯಾಗ್ವೀಲ್ ಎಲ್ಲ ಇದೆ. ಇದು 275 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಚೆವರ್ಲೆಟ್ ಆಪ್ಟ್ರಾ 2010 ಮಾಡಲು ಡೀಸೆಲ್, ಟಾಪರ್ಟ್ ಮಾಡಲು AC ಪವರ್ ಸ್ಟೀರಿಂಗ್, ಪೌಂಡೋ, ಏರ್ ಬ್ಯಾಗ್ ಎಲ್ಲ ಇದೆ. 210 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ 2018-19 ರಿಜಿಸ್ಟ್ರೇಷನ್ VXI ಆಪ್ಷನಲ್ ಸೆಲೆರಿಯೋ 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಾನು 2015 ಮಾಡಲು ಆಟೋಮೆಟಿಕ್ ಬರೀ 50,000 ಚೇಂಜ್ ಓಡಿದೆ. ಇದರಲ್ಲಿ AC ಪವರ್ ಸ್ಟೀರಿಂಗ್ ಪೌಂಡೋ ಇದೆ. ಕಲಿಯೋರಿಗೆ ಒಳ್ಳೆ ಗಾಡಿ. 195 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 195 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ 2013 ಮಾಡಲು ಡಿಸೈರ್ VDI ಸೆಕೆಂಡ್ ಓನರ್ 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೋರ್ಡ್ ಐಕಾನ್ 2008 ಮಾಡಲು ಪೆಟ್ರೋಲ್ ಗಾಡಿ, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. 145 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸರ್ ಆಮೇಲೆ 2016 ಮಾಡಲು ಸಿಯಾಜ್ AC ಪವರ್ ಸ್ಟೀರಿಂಗ್ ಪೌಂಡೋ ಇದೆ, ಏರ್ ಬ್ಯಾಗ್ ಇದೆ. ಗಾಡಿ ಸಿಂಗಲ್ ಓನರ್, ಗಾಡಿ ಚೆನ್ನಾಗಿದೆ. 5.5 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ನೆಕ್ಸ್ಟ್ ರೆಡ್ ಇದು ನೋಡಿ ಒಂದು ಸಣ್ಣ ಬಜೆಟ್ ಗಾಡಿ, ಸಣ್ಣ ಪುಟ್ಟ ಟಚ್ ಅಪ್ ಮಾಡ್ಕೋಬೇಕು. ಒರಿಜಿನಲ್ ಪೆಂಡ್ ಇದೆ, ಬಂಪರ್ ಸಣ್ಣ ಪುಟ್ಟ ಕೆಲಸ ಇದೆ. 2009 ಮಾಡಲು ಪೆಟ್ರೋಲ್ ಗಾಡಿ, FC ಫ್ರೆಶ್ ಇದೆ. 165 ಹೇಳೋದು 1,50,000 ಕೊಟ್ಬಿಡ್ತೀವಿ. 1,50,000 ರೂಪಾಯಿಗೆ ಫೈನಲ್. ಹೌದು. ನಾನು ನಿಮ್ಮ ಹತ್ರ ಏನ್ ಸರ್ 3 ಒಂದಿದೆ ಅಲ್ಲ ಸರ್? ಅಲ್ಲಿ ಒಂದು ಸಣ್ಣ ಬಜೆಟ್ ಗಾಡಿ ಕೊಡ್ತೀನಿ. ಓಕೆ, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಹಂಗೆ 2012 ಮಾಡಲು ಸಿಂಗಲ್ ಓನರ್, ಸಣ್ಣ ಪುಟ್ಟ ಟಚ್ ಅಪ್ ಮಾಡ್ಕೋಬೇಕು. 65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 65,000 ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀರಾ. ನೆಕ್ಸ್ಟ್ ಇದು ಬೇಡ, ಇದು ತಗೊಳ್ಳಿ. 13-14 AC ಪವರ್ ಸ್ಟೀರಿಂಗ್ 135 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸರ್ ಇದು ಯೆಲ್ಲೋ ಬೋರ್ಡ್ ಟಾಟಾ ಜಸ್ಟ್ 16 ಮಾಡಲು CC ಕಂಡೀಷನ್ ಕೊಡ್ತೀವಿ. 2,25,000. ನೆಕ್ಸ್ಟ್ I20 2010-11 ಮಾಡಲು ಡೀಸೆಲ್, ಸ್ವಲ್ಪ ಆಯಿಲ್ ಸರ್ವಿಸಿಂಗ್ ಕೆಲಸ ಇದೆ. 175 ಹೆಚ್ಚು ಕಡಿಮೆ ಆಗುತ್ತೆ. ಸುಜುಕಿಯಲ್ಲಿ XS4 ಸಿಲ್ವರ್ ಕಲರ್, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀವಿ. 195 ಹೆಚ್ಚು ಕಡಿಮೆ ಆಗುತ್ತೆ. 1,95,000 ರೂಪೀಸ್ಗೆ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. ಟಾಪ್ ಅಂಡ್ ಮಾಡಲು ಮ್ಯಾಗ್ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. ಹುಂಡೈಯಲ್ಲಿ ವೈಟ್ ಕಲರ್ ಒಂದು ಕಾರ್ ಇದೆ. ಅದು ಹುಂಡೈ ವರ್ನ 2011 ಮಾಡಲು ಪೆಟ್ರೋಲ್ ಗಾಡಿ, 2 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಎರ್ಟಿಗಾ ಬೇಕಂದ್ರೆ ಎರ್ಟಿಗಾ 2014 ಮಾಡಲು VXI ಪೆಟ್ರೋಲ್ 7 ಸೀಟು 5.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸ್ಯಾಂಟ್ರೋ ಬೇಕಂದ್ರೆ ಸ್ಯಾಂಟ್ರೋ 2010 ಮಾಡಲು ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ವೈಟ್ ಕಲರ್, ವೈಟ್ ಸೇಲ್ ಆಗಿದೆ. ಅದೊಂದು ನೋಡಿ, ಮ್ಯಾನುವಲ್ ಬೇಡ ಆಟೋಮೆಟಿಕ್ ಇದೆ. 2010 ಮಾಡಲು ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಸ್ಪೋರ್ಟ್ಸ್ ವರ್ಷನ್ 210 ಹೆಚ್ಚು ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಇನ್ನೊಂದೊಂದು I10 ಇದಾಗಿದೆ. ಇದು ನೋಡಿ, ಇದು ಆಟೋಮೆಟಿಕ್ 2009 ಮಾಡಲು, ಅದು ಸ್ಪೋರ್ಟ್ಸ್ ವರ್ಷನ್ ಗಾಡಿ ಚೆನ್ನಾಗಿದೆ. 210 ಹೆಚ್ಚು ಕಡಿಮೆ ಆಗುತ್ತೆ. ಸ್ಯಾಂಟ್ರೋ ಬೇಕಂದ್ರೆ ಸ್ಯಾಂಟ್ರೋ 2006 ಮಾಡಲು 6-7 AC ಪವರ್ ಸ್ಟೀರಿಂಗ್ ಪೌಂಡ್ ಮ್ಯಾಗ್ವೀಲ್ ಎಲ್ಲ ಇದೆ. 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಿಸಾನ್ ಬೇಕಂದ್ರೆ ಅದಾಗಿದೆ ಸರ್. ಇದು ನೋಡಿ ಆಟೋ 800 2012 ಮಾಡಲು LX AC ಪವರ್ ಸ್ಟೀರಿಂಗ್ ಪೌಂಡ್ 210 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೋಂಡಾ ಸಿಟಿ 2009 ಮಾಡಲು 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಸ್ಯಾಂಟ್ರೋ ಬೇಕಂದ್ರೆ ಸ್ಯಾಂಟ್ರೋ 2010 ಮಾಡಲು ಸಿಂಗಲ್ ಅನ್ನೋದು 185 ಸ್ಲೈಟ್ಲಿ ನೆಗೋಷಿಯಬಲ್. ನೆಕ್ಸ್ಟ್ ಬ್ಲೂ ಕಲರ್ ಕಾರ್ ಬೇಕು. ಬ್ಲೂ ಕಲರ್ I20 2014 ಮಾಡಲು ಸ್ಟಾರ್ಟ್ ಬಟನ್ ಸ್ಟಾರ್ಟ್ ಟಾಪ್ ಅಂಡ್ ಮಾಡಲು 485 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಸುಜುಕಿ ಇದೆ.
ಇದು ಬಂದ್ಬಿಟ್ಟು 2007 ಮಾಡಲು XS4 ಟಾಪ್ ಅಂಡ್ ಮಾಡಲು AC ಪವರ್ ಸ್ಟೀರಿಂಗ್ ಪೌಂಡು ಮ್ಯಾಗ್ವಿಲ್ ಏರ್ ಬ್ಯಾಗ್ ಫುಲ್ ಲೋಡೆಡ್ ಗಾಡಿ 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಫೋರ್ಡ್ ಫಿಗೋ 2014 ಮಾಡಲು ಡೀಸೆಲ್ ಗಾಡಿ ಟೈಟಾನಿಯಂ ಇದು AC ಪವರ್ ಸ್ಟೀರಿಂಗ್ ಪೌಂಡು ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಇದೆ 195 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ಕಲರ್ ಇಷ್ಟ ಆಗಿಲ್ಲ ಆ ಕಲರ್ ಅದು ನೋಡಿ ಅದು 10 ಮಾಡಲು ಡೀಸೆಲ್ ಗಾಡಿ 165 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಟಾಟಾದಲ್ಲಿ ಬೇಕಂತ ಟಾಟಾನಲ್ಲಿ ಇದು 2010 ಮಾಡಲು ಪೆಟ್ರೋಲ್ ಗಾಡಿ ಇದು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ 1,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಎಲ್ಲೋ ನೋಡಿ ಸರ್ 40,000 ಅಂತ ಹೇಳಿದ್ರಲ್ಲ ಇದು ಇದೆ ಸರ್. ಸ್ವಲ್ಪ ಕಡಿಮೆ ಮಾಡಿ ಬನ್ನಿ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. ಇವಾಗಲೇ ವಿಡಿಯೋದಲ್ಲಿ ಫೈನಲ್ ಪ್ರೈಸ್ ಹೇಳ್ಬೇಡಿ. ಒಂದು 38 ಮಾಡ್ಬಿಡಿ ಸರ್. ನಿಮ್ 38 ಮಾಡಿ ಬನ್ನಿ ಮುಂದೆ ಬಂದ 35ಗೆ ಫೈನಲ್ ಮಾಡ್ಬಿಡಿ ಸರ್. ಕೊಟ್ಬಿಡೋಣ ಸರ್. 35ಗೆ ಫೈನಲ್ ಕೊಟ್ಬಿಡ್ತೀರಾ? 35,000 ರೂಪಾಯಿಗೆ ನಿಮ್ಗೆ ಇಂಡಿಕಾ ಸಿಗ್ಬಿಡುತ್ತೆ. ಅದು ಎಲ್ಲೋ ಬೋರ್ಡು ದುಡಿಯೋರಿಗೆ ಬಂದ್ಬಿಟ್ಟು ಆರಾಮಾಗಿ 35,000 ರೂಪಾಯಿಗೆ ತಗೊಂಡು ಹೋಗ್ಬಿಟ್ಟು ಆರಾಮಾಗಿ ಸಣ್ಣ ಪುಟ್ಟ ಖರ್ಚು ಇರುತ್ತೆ ಅದು ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು. ರನ್ನಿಂಗ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಹೌದು. ನೆಕ್ಸ್ಟ್ ಇನ್ನೊಂದು ಇದು ಇದೆ ಶಿಫ್ಟ್ ನೋಡಿ ಸರ್ 2012 ಮಾಡಲು ZX ಟಾಪ್ ಅಂಡ್ ಮಾಡಲು ಅದ್ರಲ್ಲಿ AC ಪವರ್ ಸ್ಟೀರಿಂಗ್ ಪೌಂಡ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ 3,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದು ರೆಡ್ ಕಲರ್ ಸೆಲೆರಿಯೋ 18 ಮಾಡಲು ZX AC ಪವರ್ ಸ್ಟೀರಿಂಗ್ ಪೌಂಡ್ ಏರ್ ಬ್ಯಾಗ್ ಇದೆ 4,10,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ ಸರ್. ಓಕೆ ಆಲ್ಮೋಸ್ಟ್ ಎಲ್ಲ ಕಾರ್ಸ್ ಕವರ್ ಮಾಡಿದ್ದಾರೆ. ಇದೆ ನೋಡಿ ಸರ್ ಒಂದು ಸಣ್ಣ ಬಜೆಟ್ ಗಾಡಿ ತೋರಿಸ್ತೀನಿ ಬನ್ನಿ. ಬನ್ನಿ ಸರ್ ಅದು ಕೂಡ ತೋರಿಸಿ. 85 ಕೊಟ್ಬಿಡೋಣ ಸರ್. 85,000 ರೂಪಾಯಿಗೆ ಕೊರೋಲಾ ಟಾಪ್ ಅಂಡ್ ಮಾಡಿ ಸಣ್ಣ ಪುಟ್ಟ ಕೆಲಸ ಇದೆ ಅದು ಮಾಡಿಸ್ಕೋಬಹುದು. 85,000 ಕೊಟ್ಬಿಡ್ತೀವಿ ಆರಾಮಾಗಿ. ಸಣ್ಣ ಬಜೆಟ್ ಅವ್ರಿಗೆ ಗಾಡಿ ಟಾಪ್ ಅಂಡ್ ಮಾಡಲ್ ನಿಮಗೆ ಆ ಮಾಡಲಲ್ಲಿ ಟಾಪ್ ಅಂಡ್ ಮಾಡಲ್ ಸಿಗಲ್ಲ. ಈ ಬದ್ನಲ್ಲಿ ಬ್ಯಾಗ್ ವೀಲ್ ಇದೆ AC ಪವರ್ ಸ್ಟೀರಿಂಗ್ ಪೌಂಡ್ ಎಲ್ಲ ಇದೆ. ಒಂದು ಹಿಂದೆ ಮುಂದೆ ಬಂಪ ಸಣ್ಣ ಪುಟ್ಟ ಟಚ್ ಅಪ್ ಮಾಡಿಕೊಂಡ್ರೆ ಒಂದು 10-15,000 ಖರ್ಚು ಮಾಡ್ಬೋದು. ಆರಾಮಾಗಿ ನಿಮಗೆ 2 ವೀಲರ್ ಬಜೆಟ್ನಲ್ಲಿ ನಿಮ್ಗೆ ಗಾಡಿ ಸಿಗುತ್ತೆ ಟಾಪ್ ಅಂಡ್ ಮಾಡಲದು. ಸರಿ ಇವಾಗ ಯಾರೋ ಕಸ್ಟಮರ್ ಬರ್ತಾರೆ ನಮಗೆ ಅದು ಗೊತ್ತಿಲ್ಲಪ್ಪ ನೀವೇ ಮಾಡ್ಕೊಡಿ. ಹಾಗಾದ್ರೆ ನಮ್ಮ ಪೈಂಟರ್ಗಳು ಇದ್ದಾರೆ 3 ಜನ ಪೈಂಟರ್ ಇದ್ದಾರೆ. ಕಾಂಟ್ಯಾಕ್ಟ್ ಮಾಡ್ಕೊಡ್ತೀವಿ. ನಮ್ಮ ಕಡೆಯಿಂದ ಎಷ್ಟು ಕಡಿಮೆ ಆಗುತ್ತೆ ರೀಸನಬಲ್ ರೇಟ್ನಲ್ಲಿ ಅದು ಮಾಡಿಸ್ಕೊಡ್ತೀವಿ ಸರ್. ಓಕೆ ಸೂಪರ್. ಸೊ ಅಷ್ಟೇ ಸರ್ ಆಲ್ಮೋಸ್ಟ್ ಎಲ್ಲ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಇಷ್ಟೊತ್ತು ಕಂಪ್ಲೀಟ್ ಆಗಿ ನಮ್ಮ ವ್ಯೂವರ್ಸ್ಗೆ ಅದು ಮಳೆಯಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮ ಚಾನೆಲ್ ಕಡೆಯಿಂದ ಯಾರಾದರೂ ಬಂದರೆ ನೀವು ಹೇಳಿದ ಥರನೇ ಕಡಿಮೆ ಮಾಡಿ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡಿ ಸರ್ ಅವ್ರಿಗೆ. ಇನ್ನೊಂದು ಏನು ಗೊತ್ತಾ ಸರ್, ನಮ್ಮದು ಒಂದು ಮನುಷ್ಯನಿಗೆ ಒಂದು ಚಿಕ್ಕ ಒಳ್ಳೆ ಮನೆ ಇರಬೇಕು, ಒಂದು ಒಳ್ಳೆ ಫ್ಯಾಮಿಲಿ ಇರಬೇಕು, ಒಂದು ಹುಡುಗಿಗೆ ಒಳ್ಳೆ ಹುಡುಗಿಗೆ ಮದುವೆ ಆಗಬೇಕು, ಮದುವೆ ಆದಮೇಲೆ ಮಕ್ಕಳಾಗುತ್ತೆ, ಆಮೇಲೆ ಒಂದು ಚಿಕ್ಕ ಒಂದು ಗಾಡಿ ಇರಬೇಕು, ಒಂದು ಫ್ಯಾಮಿಲಿ. ಹೌದು ಅವ್ರ ಮಿಸ್ಸಸ್ ಅವ್ರ ಹುಡುಗದು ಮಳೆ ಬಂತ ಬಿಸಿಲು ಬಂತ ಫಂಕ್ಷನ್ ಹೋಗ್ಬೇಕಾ, ಎಲ್ಲಾದ್ರೂ ಊರು ಹೋಗ್ಬೇಕಾ, ಎಲ್ಲಾದ್ರೂ ದೇವಸ್ಥಾನ ಹೋಗ್ಬೇಕಾ, ಒಂದು ಚಿಕ್ಕ ಗಾಡಿ ಅವ್ರು ಅನ್ಸ್ಕೋಬೋದು ನಮಗೆ ಆ ದುಡ್ಡಿಲ್ಲ ಅಷ್ಟು ದುಡ್ಡಿಲ್ಲ ಅಂತ. ಚಿಕ್ಕ ಬಜೆಟ್ನಲ್ಲೂ ನಾವು ಗಾಡಿ ಕೊಡ್ತೀವಿ. 40,000 50,000 60,000 ಎಲ್ಲರಿಗೂ ಕೊಡ್ತೀವಿ. ಎಲ್ಲಾದ್ರೂ ಬನ್ನಿ, ಎಲ್ಲರಿಗೂ ಒಂದು ಮನೆ, ಎಲ್ಲರಿಗೂ ಮನಸ್ಸಲ್ಲಿ ಒಂದು ಇದ್ದಿರುತ್ತೆ ಕಾರ್ ಬೇಕು ಅಂತ. ಒಂದು ಫ್ಯಾಮಿಲಿ ಅವ್ರಿಗೆ ಇವಾಗ ಪಕ್ಕದ ಮನೆ ಫ್ಯಾಮಿಲಿ ಹೋದ್ರೆ ಏನ್ ಮಾಡ್ತಾರೆ, ಏನಪ್ಪ ಅವ್ರತ್ತ ದೊಡ್ಡ ಗಾಡಿ ಅಂತ, ಅವ್ರ ಹತ್ರನೂ ಇರುತ್ತೆ. ನೀವು ಒಂದು ಗಾಡಿ ತಗೊಳ್ಳಿ, ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು ಚಿಕ್ಕ ಗಾಡಿ ತಗೊಳ್ಳಿ, ಎಲ್ಲಾದು ಚೆನ್ನಾಗಿರಿ ಅಷ್ಟೇ. ನಮ್ದು ಏನು ಬೇರೆ ಏನಿಲ್ಲ ಸರ್. ಓಕೆ ತುಂಬಾ ಥ್ಯಾಂಕ್ಸ್. ಓಕೆ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ನಿಮಗೋಸ್ಕರ ಬರ್ತಾನೆ ಇರುತ್ತೆ. ಇನ್ನೂ ಬಂದುಬಿಟ್ಟು ಸ್ಪೆಷಲ್ ಸೀರೀಸ್ ಎಲ್ಲ ನಾವು ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಆ ಎಲ್ಲ ಬಂದುಬಿಟ್ಟು ಸ್ಟೇ ಟ್ಯೂನ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ನಿಮಗೆ ಬರೋಕ್ಕೆ. ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.